ಒಂದು ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರು ಯಾವಾಗಲೂ ಜಗಳ ಆಡುತ್ತಿರ್ತಾರೆ. ಇದರಿಂದ ಸೊಸೆ ಬೇಸತ್ತು ಒಬ್ಬ ಸಾಧು ಸಂತರನ್ನು ಭೇಟಿ ಮಾಡಿ ಅವಳ ದುಃಖವನ್ನು ಹಂಚಿಕೊಳ್ಳುತ್ತಾಳೆ. ಆಗ ಆ ಸಾಧುಗಳು ಅವಳಿಗೆ ಒಂದು ಶೀಶೆಯಲ್ಲಿ ಔಷಧಿ ಕೊಟ್ಟು, ಇದನ್ನು ನೀನು ನಿನ್ನ ಅತ್ತೆ ನಿನ್ನ ಜೊತೆ ಜಗಳ ಆಡುವಾಗ ಇದರಲ್ಲಿ ಸ್ವಲ್ಪ ಔಷಧಿಯನ್ನು ನಿನ್ನ ಬಾಯಲ್ಲಿ ಹಾಕಿಕೊಳ್ಳಬೇಕು. ಅತ್ತೆ ಜಗಳ ನಿಲ್ಲಿಸುವವರೆಗೂ ನುಂಗಬಾರದು, ಏನೂ ಮಾತಾಡದೆ ಅವರ ಮಾತು ಕೇಳು ಅಷ್ಟೇ ಅಂತ ಹೇಳುತ್ತಾರೆ. ಆ ದಿನ ಮತ್ತೆ ಅತ್ತೆ ಸೊಸೆ ಜಗಳ ಆದಾಗ ಸೊಸೆ ಅದರಲ್ಲಿರುವ ಔಷಧಿಯನ್ನು ಬಾಯಿಯಲ್ಲಿ ಹಾಕಿಕೊಂಡಳು. ಎಷ್ಟೇ ಕೋಪ ಬಂದರೂ ಏನೂ ಮಾತಾಡದೆ ಸುಮ್ಮನಾಗುತ್ತಾಳೆ. ಆಗ ಅವರ ಅತ್ತೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತಾಡಿ ಕಿರುಚಾಡಿ ಕೂಗಾಡಿ ಸೊಸೆ ಏನೂ ಪ್ರತಿಕ್ರಿಯೆ ಕೊಡದೇ ಇರುವುದನ್ನು ನೋಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಪ್ರತಿದಿನ ಹೀಗೇ ಮುಂದುವರಿಯುತ್ತದೆ. ಹೀಗೆ ನಡೀತಾ ನಡೀತಾ ಅತ್ತೆ ಸೊಸೆ ಜಗಳ ಕಾಲಕ್ರಮೇಣ ನಿಂತೇ ಹೋಗಿಬಿಡುತ್ತದೆ. ಒಂದು ದಿನ ಸೊಸೆ ಸಾಧುಗಳ ಬಳಿ ತೆರಳಿ, ನೀವು ಕೊಟ್ಟ ಆ ಔಷಧಿಯಿಂದ ನನ್ನ ಸಮಸ್ಯೆ ಬಗೆಹರಿಯಿತು, ಇದನ್ನು ಹೇಗೆ ಮಾಡೋದು ಅಂತ ನನಗೂ ತಿಳಿಸಿಕೊಡಿ, ನಾನು ಬೇರೆಯವರಿಗೂ ಕೊಡ್ತೀನಿ ಅಂತ ಹೇಳುತ್ತಾಳೆ. ಆಗ ಸಾಧುಗಳು, ಆ ಔಷಧಿ ಶುದ್ಧ ನೀರಷ್ಟೇ, ನಿನ್ನ ಸಮಸ್ಯೆ ಬಗೆಹರಿದಿದ್ದು ಔಷಧಿಯಿಂದಲ್ಲ, ಜಗಳದ ಸಮಯದಲ್ಲಿ ನೀನು ತೋರಿಸಿದ ಮೌನದಿಂದ. ಅಷ್ಟಿಲ್ಲದೆ ದೊಡ್ಡವರು ಹೇಳಿದ್ದಾರಾ, ಅಬ್ಬರದ ಮಾತಿಂದ ನೆರವೇರದ ಕೆಲಸವನ್ನು ಅರ್ಥಪೂರ್ಣ ಮೌನದಿಂದ ಸಾಧಿಸಲು ಸಾಧ್ಯ ಅಂತ ಸಾಧುಗಳು ಮೌನದ ಮಹತ್ವವನ್ನು ಅವಳಿಗೆ ತಿಳಿಸಿಕೊಡುತ್ತಾರೆ.